ನಾನು ಈ ಪ್ಯಾನೆಲ್ ಡಿಸ್ಕಷನ್ಗೆ ನಾನು ಒಪ್ಪಿಗೆ ಕೊಟ್ಟಿದ್ದು ಏನಕ್ಕಂದ್ರೆ ಬಿಕಾಸ್ ಇಟ್ ವಾಸ್ ಅ ವುಮೆನ್ಸ್ ಪ್ಯಾನೆಲ್ and I think Sadhu Kokla sir and Lata, I must congratulate you for putting this together. ನಂಗೆ ಗೊತ್ತಿಲ್ಲ ಅದು ಮುಂಚೆ ಈ ತರ ಮಾಡಿದಾರೋ ಇಲ್ವೋ ಅಂತ ವಿಮೆನ್ಸ್ ಪ್ಯಾನೆಲ್, ಬಟ್ ಐ ಥಿಂಕ್ ಇಟ್ಸ್ ಗ್ರೇಟ್. ನೆಕ್ಸ್ಟ್ ಇಯರ್ ಕೂಡ ಪ್ಲೀಸ್ ದಯವಿಟ್ಟು ಇದೇ ತರ ನನ್ ಕರಿಬೇಡಿ, ಬೇರೆ ಅವ್ರನ್ನೆಲ್ಲಾರನು ಕರೀರಿ. ಅಲ್ಲಲ್ಲ, ವಿಮೆನ್ ಡೈರೆಕ್ಟರ್ಸ್, ವಿಮೆನ್ ಟೆಕ್ನಿಷಿಯನ್ಸ್, ಆಕ್ಟರ್ಸ್ ಅವ್ರೆಲ್ಲಾನು ಕರ್ಸಿ ಈ ತರ ನೀವು ಮಾಡ್ತಾ ಹೋದ್ರೆ ಐ ಥಿಂಕ್ ಇಲ್ ಬಿ ಗ್ರೇಟ್ ಫಾರ್ ವುಮೆನ್ ಇನ್ ದಿ ಇಂಡಸ್ಟ್ರಿ. So I think this is a very great thing that you did this year, and I think the credit goes to Lata ji. Oh, amazing! You put this together. Amazing. Yeah. Okay. ಬಹಳ ಒಂದಷ್ಟು ಪಾಯಿಂಟ್ಸ್ ತುಂಬಾ ಚೆನ್ನಾಗಿ ಹೇಳಿದೆ. ಸಂಭಾವನೆ ವಿಚಾರದಲ್ಲಿ ಹೆಣ್ಣು ಮಕ್ಕಳಿಗೆ ಈಗಲೂ ಸಮಾನ ಹೀರೋ ಸಮಾನವಾಗಿ ಸಂಭಾವನೆ ಸಿಗ್ತಲ್ಲ. ಹೌದು, ಕರೆಕ್ಟ್. ಇಲ್ಲಿಂದಾದ್ರೂ ಮುಂದೆ ಸರಿಯಾಗುತ್ತಾ? ನೀವ್ ಹೇಳಿಮಾ, ನಿಮ್ಮ ಇಂಡಸ್ಟ್ರಿನಲ್ಲಿ ಹೆಂಗಿದೆ ಅಂತ? ನಿಮ್ಗೆ ಸೇಮ್ ಪೇಮೆಂಟ್ ಕೊಡ್ತಾರಾ ಇಲ್ವೋ? ನೋಡಿದ್ರ ಅದ್ರಲ್ಲೇ ಉತ್ತರ ಬಂತು ನನ್ಗೆ. ಸೊ ಇಟ್ ಇಸ್ ನಾಟ್ ಜಸ್ಟ್ ಲಿಮಿಟೆಡ್ ಟು ಫಿಲ್ಮ್ ಇಂಡಸ್ಟ್ರಿ, ಎಲ್ಲಾ ಕಡೆ ಕಾರ್ಪೊರೇಟ್ ಫೀಲ್ಡ್ ಅಲ್ಲಿ ಆಗ್ಲಿ, ಜರ್ನಲಿಸಮ್ ಆಗಿರ್ಲಿ, ಐ ಥಿಂಕ್ ಬರೀ ಫಿಲ್ಮ್ ಇಂಡಸ್ಟ್ರಿ ಮಾತ್ರ ಅಲ್ಲ, ಐ ಥಿಂಕ್ ಎಲ್ಲಾ ಫೀಲ್ಡ್ ಅಲ್ಲಿ ಐ ಥಿಂಕ್ ವಿಮೆನ್ಗೆ ವಿ ಆರ್ ಫೇಸಿಂಗ್ ದಿಸ್ ಪೇ ಡಿಸ್ಪ್ಯಾರಿಟಿ. ಸೇಮ್ ಕೆಲಸಕ್ಕೆ ದ ವಿಮೆನ್ ಆರ್ ಬೀಂಗ್ ಪೇಡ್ ಲೆಸ್. ಐ ಥಿಂಕ್ ದಟ್ ಮಸ್ಟ್ ಚೇಂಜ್, ಅಂಡ್ ಅದಕ್ಕೆ ಹೆಣ್ಮಕ್ಳು ನಾವು ಒಂದಾಗಬೇಕು, ಅವಾಗ್ಲೇನೆ ವಿ ಕ್ಯಾನ್ ಚೇಂಜ್ ಇಟ್. ಸೊ ಹಾಗಾಗಿ ಐ ಥಿಂಕ್ ಎಸ್ಪೆಷಲಿ ಇನ್ ದ ಫಿಲ್ಮ್ ಇಂಡಸ್ಟ್ರಿ ಹೀರೋಸ್ಗೂ ಹೀರೋಯಿನ್ಸ್ಗೂ ತುಂಬಾನೇ ವ್ಯತ್ಯಾಸ ಇದೆ. ನಾವು ಹಿಟ್ಗಳು ಕೊಟ್ರು ನೀವೇ ನಗ್ತಾ ಇದೀರ ಸರ್, ನಿಮ್ಗೆ ಡೈಲಿ ಪೇಮೆಂಟ್ ಸಿಗುತ್ತೆ, ನಿಮ್ಗೆ ಹೀರೋಕ್ಕಿಂತ ಜಾಸ್ತಿ ಪೇಮೆಂಟ್ ಸಿಗುತ್ತೆ ಕಾಮಿಡಿಯನ್ಸ್ಗೆ. ಸೊ ಐ ಥಿಂಕ್ ದಟ್ ಮಸ್ಟ್ ಚೇಂಜ್. ಯಾ ಒಂದು ಪದ ಹೇಳ್ತಾ ಇದ್ರೆ ಅಂದ್ರೆ ಸಿನಿಮಾ ಇಂಡಸ್ಟ್ರಿ ಹೆಣ್ಮಕ್ಳು ಹೊಂದಾಗ್ಬೇಕು ಅಂತ. ಸೊ ಸದ್ಯಕ್ಕೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಗ್ಗಟ್ಟಿನ ವಿಚಾರ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನೀವ್ ಅದನ್ನ ಹೆಂಗ್ ರಿಸೀವ್ ಮಾಡ್ತಾ ಇದೀರಿ ಇಷ್ಟು ವರ್ಷದ ಜರ್ನಿಲಿ? ಹಿಂಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಗ್ಗಟ್ಟಿಲ್ಲ ಅನ್ನೋ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. See, sometimes it becomes political. Adu we must avoid it as much as possible. Cinema bandaga and issues bandaga ನಾವು ಆದಷ್ಟು ನಮ್ಮ ಸಿನಿಮಾ ಇಂಡಸ್ಟ್ರಿನ ಕಾಪಾಡೋದನ್ನ ನೋಡ್ಕೋಬೇಕು. ಓಕೆ, ಸೊ ಐ ಥಿಂಕ್ ಸಾಧು ಕೋಕಿಲಾ ಸರ್ ಅವ್ರು ನನಗೂ ತೋರಿಸಿದ್ರು, ಎಲ್ಲರಿಗೂ ಇನ್ವಿಟೇಷನ್ಸ್ ಕಳ್ಸಿದ್ದಾರೆ. I understood. 8ನೇ ತಾರೀಕು ಕ್ಲೋಸಿಂಗ್ ಸೆರೆಮನಿ ಇದೆ, ಇವರು 10ನೇ ತಾರೀಕು ಆದ್ರೂ ಕೂಡ ಇದನ್ನ ಹೇಳ್ತಾರೆ. No. So ಹೋಗಿದೆ ಆಲ್ರೆಡಿ ಎಲ್ಲರಿಗೂ. What I'm saying is, I'm sure he has invited people, and ಪ್ರತಿ ವರ್ಷ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇವಾಗ ಸಾಧು ಕೋಕಿಲಾ ಸರ್ ಅವರು ಪ್ರೆಸಿಡೆಂಟ್ ಆದ್ರೆ ಅವ್ರಿಗೆ ಬೇರೆ ಬೇರೆ ರೀತಿನಲ್ಲಿ ಕಾಂಟ್ರವರ್ಸೀಸ್ಗಳು ಬರುತ್ತೆ, ಬೇರೆ ಯಾರಾದ್ರೂ ಪ್ರೆಸಿಡೆಂಟ್ ಆದ್ರೆ ಅವ್ರಿಗೆ ಬೇರೆ ತರ ಕಾಂಟ್ರವರ್ಸೀಸ್ ಆಗುತ್ತೆ. ಅದು ಇಂಡಸ್ಟ್ರಿದಲ್ಲಿ ಇರಬಾರ್ದು, ಬಟ್ ದಟ್ ಇಸ್ ಹೌ ಇಟ್ ಇಸ್, ಅಂಡ್ ಇಟ್ ಶುಡ್ ನಾಟ್ ಬಿ ಹ್ಯಾಪ್ನಿಂಗ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಐ ಥಿಂಕ್ ಎಲ್ರೂ ಒಗ್ಗಟ್ಟಾಗಿ ನಾವು ಇದನ್ನ ಒಂದು ಸಕ್ಸಸ್ ಮಾಡ್ಬೇಕಂದ್ರೆ ನಮ್ಮ ಇಂಡಸ್ಟ್ರಿಗೆನೆ ಒಳ್ಳೆ ಹೆಸರು ಬರುತ್ತೆ. ಸೊ ಹಾಗಾಗಿ ಏನೇ ಸಣ್ಣ ಪುಟ್ಟ ವಿಷಯಗಳಿದ್ರು ಅದನ್ನೆಲ್ಲ ಪಕ್ಕಕ್ಕಿಟ್ಟು ಅಟ್ಲೀಸ್ಟ್ ಫಾರ್ ದ ಫೇಸ್ ಆಫ್ ಇಟ್, ಸಿನಿಮಾಗೋಸ್ಕರ, ನಮ್ ಜನಕ್ಕೋಸ್ಕರ ಅಂತ ನಾವು ಒಟ್ಟಿಗೆ ಬಂದು ನಾವ್ ಇದನ್ನ ಸಕ್ಸೆಸ್ ಮಾಡ್ಬೇಕು. ಒಂದು ವಿಚಾರದ ಬಗ್ಗೆ ಮಾತಾಡಿದ್ರಿ, ಈಗ ರಾಜಕೀಯವಾಗಿ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುತ್ತೆ, ನೀವು ರಾಜಕಾರಣ ಕೂಡ ಹೌದು. ಅಂದ್ರೆ ಒಂದು ವೇದಿಕೆಯ ಮೇಲೆ ಡಿ ಕೆ ಶಿವಕುಮಾರ್ ಅವರು ನಟ್ಟುಕೊಂಡು ಸರಿ ಮಾಡ್ತೀನಿ ಅನ್ನೋದು ಇಡೀ ಒಂದು ಇಂಡಸ್ಟ್ರಿಯ ವಿಚಾರವಾಗಿ ಗಂಭೀರವಾಗಿರ್ತಕ್ಕಂಥ ಮಾತನ್ನ ಪ್ರಸ್ತಾಪ ಮಾಡಿರೋದನ್ನ ಹೆಂಗ್ ತಗೊಳ್ತಾ ಇದ್ರಿ ಈ ಸಂದರ್ಭದ ಚರ್ಚೆಗೆ? ಸಿ, ಒಂದ್ ವಿಷಯದಲ್ಲಿ ಐ ಡಿಸ್ಅಗ್ರಿ ವಿತ್ ಹಿಮ್, ಅಂಡ್ ಇನ್ ಒಂದ್ ಆಸ್ಪೆಕ್ಟ್ ಅಲ್ಲಿ ನಾನು ಅವ್ರ ಜೊತೆ ನಾನು ಅಗ್ರಿ ಮಾಡ್ತೀನಿ. ಏನಂದ್ರೆ ಆಸ್ ಆಕ್ಟರ್ಸ್ ನಮ್ಗೊಂದು ಜವಾಬ್ದಾರಿ ಇದ್ದೇ ಇರುತ್ತೆ. ಇಶ್ಯೂಸ್ ಬಂದಾಗ ನಾವು ಖಂಡಿತವಾಗ್ಲೂ ಹೋರಾಟ ಮಾಡ್ಬೇಕು, ಅಥವಾ ಒಂದು ಬೆಂಬಲ, ಒಂದು ಪ್ರೋತ್ಸಾಹ ತೋರಿಸಲೇಬೇಕು. ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿ ಗೋಕಾಕ್ ಅಜಿಟೇಷನ್ ಅಲ್ಲಿ ಅವ್ರು ಹೆಂಗ್ ಸಪೋರ್ಟ್ ಮಾಡಿದ್ರು ಅಂತ, ಅದು ನನ್ಗೆ ಐ ಡೋಂಟ್ ಫೈಂಡ್ ದಟ್ ಮಚ್ ಹ್ಯಾಪ್ನಿಂಗ್ ನೌ. ಇತ್ತೀಚೆಗೆ ನನ್ಗೆ ಅದು ಕಾಣಿಸ್ತಾ ಇಲ್ಲ. ಸೊ ಐ ಡೋಂಟ್ ಥಿಂಕ್ ಡಿ ಕೆ ಶಿವಕುಮಾರ್ ಸರ್ ವಾಸ್ ರಾಂಗ್ ಇನ್ ದಟ್ ಆಸ್ಪೆಕ್ಟ್. ಖಂಡಿತವಾಗ್ಲೂ ಇದು ನಮ್ಮ ನಾಡು, ನಮ್ಮ ಇಶ್ಯೂಸು. ಸೊ ನಾವು ಮಾತಾಡಿದವರು ಇನ್ಯಾರು ಮಾತಾಡ್ತಾರೆ? ಎಸ್ಪೆಷಲಿ ಪಬ್ಲಿಕ್ ಅವ್ರ ಮೇಲೆ ನಮ್ಗೊಂದು ಕನ್ಸಿಡರಬಲ್ ಇನ್ಫ್ಲೂಯೆನ್ಸ್ ಇದ್ದೇ ಇದೆ. ಸೊ ನಮ್ಗೊಂದು ಪ್ಲಾಟ್ಫಾರ್ಮ್ ಅವರೇ ಕೊಟ್ಟಿರುವಾಗ ನಾವೇನಕ್ಕೆ ಅದು ಒಳ್ಳೇದಕ್ಕೆ ನಾವು ಯೂಸ್ ಮಾಡ್ಕೋಬಾರ್ದು. ದಟ್ ಐ ಅಗ್ರಿ. ಮೇ ಬಿ ಅವ್ರು ಹೇಳಿದ ರೀತಿನೋ ಅವ್ರ ಟೋನ್ ಏನೋ ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು, ಬಟ್ ನನ್ಗೆ ಗೊತ್ತಿರೋ ಪ್ರಕಾರ ಐ ಡೋಂಟ್ ಥಿಂಕ್ ಡಿ ಕೆ ಸರ್ ಇಸ್ ಸಮನ್ ವಿಲ್ ಟೇಕ್ ದ ಥ್ರೆಟ್ ಸೀರಿಯಸ್ಲಿ. ಐ ಡೋಂಟ್ ಥಿಂಕ್ ಹಿ ಮೆಂಟ್ ಇಟ್, ಅಂಡ್ ಅವರು ಕೂಡ ಕ್ಲಾರಿಫೈ ಮಾಡಿದ್ದಾರೆ. ಸೊ ಅದನ್ನ ಇಲ್ಲಿಗೆ ಮುಗಿಸಿ, ದಯವಿಟ್ಟು ಈ ಪ್ರಶ್ನೆ ನನಗೆ ಮತ್ತೆ ಕೇಳಕ್ ಹೋಗ್ಬೇಡಿ. ಚೂಯಿಂಗ್ ಅಂತಾರ ಎಳ್ದ್ಬಿಟ್ಟಿದೀರಾ 3-4 ದಿನ. ಇಲ್ಲಿಗೆ 6ನೇ ದಿನ ಮೇಡಮ್, ಸಿನಿಮಾ ಇಂಡಸ್ಟ್ರಿಗೆ ಸಾಕಷ್ಟು ನಾಯಕರು ಇಲ್ಲ ಮೇಡಮ್. ಸಿನಿಮಾ ಇಂಡಸ್ಟ್ರಿಗೆ ನಾನು ಹೇಳ್ಬಿಡ್ತೀನಿ ನೋಡಿ, ಇವತ್ತು ಕೂಡ ಒಂದ್ ನಿಮಿಷ ಸಿನಿಮಾ ಇಂಡಸ್ಟ್ರಿಗೆ ಒಬ್ಬರು ನಾಯಕರು ಬೇಕು ಅನ್ನೋದು ಸಾಕಷ್ಟು ಹಿರಿಯರು ಹೇಳಿದ್ದಾರೆ, ಸಿನಿಮಾ ಆಸಕ್ತರು ಹೇಳಿದ್ದಾರೆ, ಚಿತ್ರಕರ್ಮಿಗಳು ಹೇಳಿದ್ದಾರೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಈಗಿನ ಪರಿಸ್ಥಿತಿಗೆ ಮೇಡಮ್?
What do you mean? Means cinema? ಅಂದ್ರೆ Leader, ಅವತ್ತು leader, ಒಬ್ಬರ ನೇತೃತ್ವ ಬೇಕು, ಸಿನಿಮಾಗೆ ನಾಯಕರು ಇಂಡಸ್ಟ್ರಿಗೆ ಬೇಕು. ಲೀಡರ್ ಯಾರು ಲೀಡರ್ಶಿಪ್ ತಗೊಳ್ತಾ And ಇಲ್ಲ. ಅವತ್ತು ಶಿವಣ್ಣ ಯಾಕೆ ರಾಜಣ್ಣ ನಮ್ದು ಫಿಲ್ಮ್ ಇಂಡಸ್ಟ್ರಿ ಇದೆಯಲ್ಲ ನಮ್ದು ಅಸೋಸಿಯೇಷನ್ ಕಲಾವಿದರ ಸಂಘನ ಮೇಡಮ್ ಅದನ್ನ ಇದೆ ಅಂತ ನೀವು ಹೇಳ್ತಿದ್ದೀರಾ ಆಗಲ್ಲ. ಅಲ್ಲ ಇದೆ ಇಲ್ವಾ? ಕಲಾವಿದರು ನೀವ್ ಹೇಳ್ಬೇಕು, ಕಲಾವಿದ್ರು ಹೇಳ್ಬೇಕು ಮೇಡಮ್, ಅದು ಆಕ್ಟಿವ್ ಆಗಿದೆಯಾ ಅಂತ. ಲೀಡರ್ ಬೇಕು ಅಂತ. ನಾನ್ ಈಗ ಹೇಳ್ದ ಅವ್ರು ಇವಾಗ ಹೇಳ್ತಿದ್ರು. ನಾವೊಂದು ವಿ ಕೇಮ್ ಔಟ್ ವಿತ್ ಮೀ ಟು ಪೆಟಿಷನ್ ಟು ದ ಗವರ್ಮೆಂಟ್. ಅದ್ರಲ್ಲಿ ಎಷ್ಟು ಜನ ಸಪೋರ್ಟ್ ಮಾಡಿದ್ರಿ ನೀವು? ಯಾರ್ ಸಪೋರ್ಟ್ ಮಾಡಿದ್ರಿ? ಅಂದ್ರೆ ಹೆಣ್ಮಕ್ಳ ವಿಷಯಕ್ಕೆ ಬಂದಾಗೆಲ್ಲ ನೀವೆಲ್ಲ ದೂರ ಆಗ್ತೀರಾ. ಅದೇ ಬೇರೆ ರೀತಿಯಲ್ಲಿ ನಿಮ್ಗೆ ಒಬ್ರು ನಾಯಕರು ಬೇಕಂದ್ರೆ ನೀವೆಲ್ಲರೂ ಬಂದ್ ನಿಂತ್ಕೋತೀರಾ. ಏನ್ ಮಾಡಿದ್ರಿ ನೀವು? ಮೇಡಮ್ ಇದು ಏನ್ support ನಮ್ಮದಲ್ಲ. ಮಾಡಿದ್ರಿ? ನಾವ್ No, ಹೇಳ್ತಾ what I ಇರೋದು feel, ಸಿನಿಮಾ ಇಂಡಸ್ಟ್ರಿ ಅಂಡರ್ಸ್ಟುಡ್. ಹೇಳ್ತಾ ನೀವ್ ಇರೋದು. ಹೇಳಿದ್ ನಂಗೆ ಅರ್ಥ ಆಗತ್ತಪ್ಪ. ಐ ಫೀಲ್ ದಟ್ ಇಟ್ ಇಸ್ ಸೋ ಡಿಸ್ಇಂಟಿಗ್ರೇಟೆಡ್ ದ ಫಿಲ್ಮ್ ಇಂಡಸ್ಟ್ರಿ ದಟ್ ಕೆಲವೊಂದ್ ವಿಷಯಕ್ಕೆ ಎಲ್ಲಾರು ನಿಂತ್ಕೊಂಡ್ಬಿಡ್ತಾರೆ. ನಮ್ ಇಂಡಸ್ಟ್ರಿಗೋಸ್ಕರ ನಾವು ಹೆಲ್ಪ್ ಮಾಡ್ಬೇಕಂತ. ಕೆಲವೊಂದ್ ವಿಷಯದಲ್ಲಿ ಯಾರು ಬರಲ್ಲ. ಸೊ ಐ ಥಿಂಕ್ ನೀವ್ ಹೇಳಿದ್ ಕರೆಕ್ಟು. ನಮಗೊಬ್ರು ಅಸೋಸಿಯೇಷನ್ ಇರ್ಬೇಕು. ಇಟ್ ಹ್ಯಾಸ್ ಟು ಬಿ ಆಕ್ಟಿವ್. ದೆ ಮಸ್ಟ್ ಬಿ ಸಮ್ ಒನ್ ಹೂ ಟೇಕ್ಸ್ ವಯಸ್ಸಾಗಿರ್ಬಾರ್ದು. ಸೊ ವಿ ನೀಡ್ ಸಮ್ ಒನ್ ಲೈಕ್ ದಟ್. ಅದ್ ಯಾರಂತ ಹುಡುಕ್ಬೇಕು. ಅಂಡ್ ಇಟ್ ಶುಡ್ ಬಿ ಅ ವುಮನ್. ಐ ಫೀಲ್ ಖಂಡಿತ ಮೇಡಮ್. ಯಾರಾಗ್ಬೇಕು ನೀವು ಮೇಡಮ್ ಕಮ್ ಬ್ಯಾಕ್ ಮಾಡ್ತಾ ಇದ್ದೀರಾ. ಆ ತರದೊಂದು ಆಲೋಚನೆ ಇದೆಯಾ? ಅದ್ ನೋ ಪ್ರಕಾರ ಯಾರಾಗ್ಬಹುದು ಮೇಡಮ್, ನೀವೇ ಹೇಳಿ. ಅಲ್ಲ, ಇಟ್ಸ್ ನಾಟ್ ಐ ಕಾಂಟ್ ಡಿಸೈಡ್. ನೋ, ವೆರಿ ಡೆಮೋಕ್ರಸಿ. ವಿ ನೀಡ್ ಅಕಸ್ಮಾತ್ ನೀವು ತಗೊಳ್ಳೋದಾದ್ರೆ ನೀವು ನಾಯಕತ್ವ ವಹಿಸ್ತೀರಾ ಅಂತ ಈ ಎಲ್ಲ ವಿಚಾರ? Ready ಇದ್ದೀರಾ madam? don't give me such a big responsibility also, but I think someone who's capable, who knows the industry, ಎಲ್ಲಾರನ್ನು ಒಟ್ಟಿಗೆ ಕರ್ಕೊಂಡ್ ಬರೋರು ಅಂತವ್ರು ಯಾರಾದ್ರೂ ನಾವ್ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಕಮ್ ಬ್ಯಾಕ್ ಮಾಡ್ತಾ ಇದ್ದೀರಿ. ಸೊ ಎಷ್ಟು ಸ್ಪೆಷಲ್ ಆಗಿರುತ್ತೆ, ಯಾಕಂದ್ರೆ ನಿಮ್ ಫ್ಯಾನ್ಸ್ ಅದ್ ನೀವ್ ಹೇಳ್ಬೇಕು ನೋಡಿ. ಅಲ್ಲ ಮೇಡಮ್, ಅದೇ ಆ ಕುತೂಹಲಕ್ಕೆ ಇಲ್ಲೇ ತುಂಬಾ ಜನ ಫ್ಯಾನ್ಸ್ ಎಲ್ಲ ಉತ್ತರ ಕೊಡ್ತಾ ಇದ್ರು. ನಿಮ್ಗೆ ಆ ಎಕ್ಸೈಟ್ಮೆಂಟ್ ಹೆಂಗಿದೆ? ಅವರ I am also- ಮಾತೆಲ್ಲ ಕೇಳ್ದಾಗ ಹೆಂಗ ಅನ್ಸುತ್ತೆ? ಐ ಆಮ್ ಆಲ್ಸೋ ಎಕ್ಸೈಟೆಡ್, ಬಟ್ ನೋಡೋಣ. ನಾನು ಇನ್ನೂ ಇಟ್ ಇಸ್ ಇನಿಷಿಯಲ್ ಸ್ಟೇಜಸ್. ನಾನು ಕತೆ ಕೇಳಿದೀನಿ, ನಂಗೆ ಒಂದ್ ಮಟ್ಟಕ್ಕೆ ಇಷ್ಟ ಆಗಿದೆ. ಅದ್ರದ್ದು ಸ್ವಲ್ಪ ಚೇಂಜಸ್ ಎಲ್ಲ ಆಗುತ್ತೆ. ಸೊ ಅದೆಲ್ಲ ಆದ್ಮೇಲೆ ನಾನು ಅಪ್ರೋಪ್ರಿಯೇಟ್ ಟೈಮ್ ಅಲ್ಲಿ ನಾನು ಅನೌನ್ಸ್ ಮಾಡಿದ್ರೆ ರಮ್ಯಾ ಅವರ ಕಮ್ ಬ್ಯಾಕ್ ಎಷ್ಟು ಪವರ್ಫುಲ್ ಆಗಿರುತ್ತೆ. ಯಾಕಂದ್ರೆ ಹೆಂಗೆ ಪ್ಲಾನಿಂಗ್ ಇದೆ, ಏನ್ ನೀವೆಲ್ಲ dreams ಇದೆ ನೋಡಿ ನೋಡಿ. ಹೇಳ್ಬೇಕು ನೀವ್ ನನಗೆ. ಹೇಳ್ಬೇಕು madam. ನಾನ್ ಹೆಂಗ್ ಹೇಳಕ್ಕಾಗತ್ತೆ? ನನ್ಗೆ ನಾನೇ ಕ್ಯಾರೆಕ್ಟರ್ ಆಯ್ಕೆ ಹೋಗಕ್ಕಾಗತ್ತಾ? ವಿಚಾರ ಹೆಂಗ್ ಚೇಂಜ್ ಆಗಿದೆ ಈಗ? ಅದು ಇಟ್ ವಿಲ್ ಬಿ ಸಮಥಿಂಗ್ ಡಿಫ್ರೆಂಟ್. ಇಟ್ ವಿಲ್ ಬಿ ಸಮಥಿಂಗ್ ನೈಸ್. ಅಷ್ಟೇ ಹೇಳಕ್ಕಾಗತ್ತೆ. ಎಲ್ಲೇ ಹೋದ್ರು ಇಲ್ಲಿರುವಂತ ಬಂದ್ರು ಸಿನಿಮಾ ಕೂಡ ಈಗ ಈ ಒಂದು ರಿಂಗ್ ದೊಡ್ಡ ಮಟ್ಟದ ಸೌಂಡ್ ಆಗ್ತಾ ಇದೆ. ರಿಂಗ್ ನೋಡಿದಾಗ ಅದು ಹಾರ್ಟ್ ಸಿಂಬಲ್ ಬೇರೆ ಕೂಡ ಇದೆ. ಜನ ಕೂಡ ಟ್ರೋಲ್ ಕೂಡ ಮಾಡಿ ಐ ಲವ್ ಮೈ ಸೆಲ್ಫ್. ಐ ಲವ್ ಮೈ ಸೆಲ್ಫ್ ಅಂತ. personal ಸಂಬಂಧ ಎಂಗೇಜ್ ಆಗಿದ್ದಾರೆ ಹೇಗೆ? That is no personal questions here. ಬನ್ನಿ I sir. want theatrical. ನನ್ ಕಮ್ ಬ್ಯಾಕ್ ಇದ್ರೆ ಅದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಇರ್ಬೇಕಂತ ನಾನು ಇಷ್ಟಪಡ್ತೀನಿ. ರಮ್ಯಾ ಅವರು ಯಾವತ್ತೂ ಸಿನಿಮಾ ಸಪೋರ್ಟಿವ್ ಆಗಿರುವಂತವ್ರು ಸಾಕಷ್ಟು ವಿಚಾರಗಳು. ಆದ್ರೆ ಈಗ ಒಂದು ಸಂದರ್ಭಕ್ಕೆ ಯಾವ ಅಂದ್ರೆ ಸಂದರ್ಭ? ಕೋರ್ಟ್ ಬಂದಿರೋಂಥದ್ದು ಏನಾಯ್ತು? ಅಲ್ಲಿ ನನಗಪ್ಪ ಮೋಸ ಆಗಿರೋದು. ನಾನ್ ಫೈಟ್ ಮಾಡ್ತಿದ್ರೆ ನನಗೋಸ್ಕರ ಯಾರು ಫೈಟ್ ಮಾಡ್ತಾರೆ? ಎಲ್ಲಿಗೆ ಬಂದು ನಿಂತು ಮೇಡಮ್? ಏನಾಯ್ತು? ಸೊ ಇಷ್ಟೇಪ್ಪ ನಾನು ಹೇಳಕ್ ಇಷ್ಟಪಡೋದು. ಬಿಕಾಸ್ ಸಿ ದ ಮ್ಯಾಟರ್ ಇಸ್ ಸಬ್ಜುಡಿಸ್. ನಾನು ಅದ್ರ ಬಗ್ಗೆ ಜಾಸ್ತಿ ನಾನು ಕಾಮೆಂಟ್ ಮಾಡಕ್ ಆಗಲ್ಲ. ನಮ್ದೊಂದು ಅಗ್ರಿಮೆಂಟ್ ಇತ್ತು. ಆ ಅಗ್ರಿಮೆಂಟ್ ಪ್ರಕಾರ ಅವರು ನಡ್ಸ್ಕೊಳ್ಳಿಲ್ಲ. ಓಕೆ, ಅದನ್ನ ಅವರು ಒಪ್ಕೊಂಡು ಕೂಡ ಇದ್ದಾರೆ. ನಿತಿನ್ ಅವರು ನನ್ನ ಜೊತೆ DM ಆಗ್ಲಿ ಅಥವಾ ನನ್ನ ಸ್ಟಾಫ್ ಅವ್ರ ಜೊತೆ ಕೂಡ ಅವ್ರು ಒಪ್ಕೊಂಡಿದ್ದಾರೆ ನಾವ್ ಯೂಸ್ ಮಾಡಲ್ಲ ಅಂತ ಫುಟೇಜ್ ನ. ಆದ್ರೂ ಕೂಡ ನನಗೆ ಐ ವಾಸ್ ಕ್ವೈಟ್ ಶಾಕ್ಡ್. 10 ದಿನ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆನೆ ಅವರು ಟ್ರೇಲರ್ ರಿಲೀಸ್ ಮಾಡಿದ್ರು. ಅದ್ರಲ್ಲಿ ದೇ ಹ್ಯಾಡ್ ಯೂಸ್ ಮೈ ಪೋರ್ಷನ್ ವಿಚ್ ಇಸ್ ಅಬ್ಸಲ್ಯೂಟ್ಲಿ ರಾಂಗ್. ಆ ಪ್ರಿಲಿಮಿನರಿ ವ್ಯೂ ನಲ್ಲಿ ಕೋರ್ಟ್ ಅವರೇ ಹೇಳಿದ್ದಾರೆ ದಟ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆಗಿದೆ ಅಂತ ಅವ್ರು ಒಪ್ಕೊಂಡಿದ್ದಾರೆ. ಅಂಡ್ ಹಾಗಾಗಿ ಅವರು 50 ಲಕ್ಷ ಡೆಪಾಸಿಟ್ ಮಾಡಕ್ ಹೇಳಿದ್ರು ಕೋರ್ಟ್ ಅವರು. ಸೊ ಇಟ್ ಹ್ಯಾಸ್ ಬಿನ್ ಡನ್. ಈಗ ಏನ್ ಪ್ರೊಸೀಜರ್ಸ್ ನಡಿಬೇಕು ಅಂದ್ರೆ ಕ್ರಾಸ್ ಎಕ್ಸಾಮಿನೇಷನ್, ನಾವ್ ಎವಿಡೆನ್ಸ್ ಕೊಡೋದು, ಸಬ್ಮಿಟ್ ಮಾಡೋದು, ಅದೆಲ್ಲ ಆಗ್ತಾ ಇದೆ. ಐ ಟ್ರೂಲಿ ಹೋಪ್ ದಟ್ ದಟ್ ನನ್ಗೆ ಜಸ್ಟಿಸ್ ಸಿಗತ್ತೆ. ಅಂಡ್ ಈ ತರ ಯಾರಿಗೂ ಆಗ್ಬಾರ್ದಂತ ಐ ಜಸ್ಟ್ ಹೋಪ್. ನಾನು ಅಕಸ್ಮಾತ್ ಆಸ್ ಅ ಸ್ಟಾರ್ ದಟ್ ಐ ಆಮ್, ನಾನು ಹೊಸಬ್ರು ಪ್ರಾಜೆಕ್ಟ್ ಯಾರು ಮಾಡ್ತಾರೆ ಹೇಳಿ ನೀವೇ? ನಾನು ಅವ್ರಿಗೆ ಸಪೋರ್ಟ್ ಮಾಡಿದ್ದೀನಿ. ನಾನು ಫ್ರೀ ಆಫ್ ಕಾಸ್ಟ್ ಅವ್ರ ಸಿನಿಮಾ ಮಾಡಿದ್ದೀನಿ. ಆ್ಯಂಡ್ ಐ ಹ್ಯಾವ್ ನಾಟ್ ಆಸ್ಕ್ ಫಾರ್ ಎನಿ ಮನಿ. ಇನ್ಫ್ಯಾಕ್ಟ್ ನಾನು ಅವ್ರಿಗೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಸೆಟ್ಟಲ್ಲಿ. ಅವ್ರು ಕೂಡ ನಾನು ಚೆನ್ನಾಗಿ ನೋಡ್ಕೊಂಡ್ರು. ಬಟ್ ಅವ್ರು ಹೇಳಿದ್ದೇ ಬೇರೆ, ಅವ್ರು ಮಾಡಿದ್ದೇ ಬೇರೆ. ಆ್ಯಂಡ್ ದ್ಯಾಟ್ ಇಸ್ ವೆರಿ ಡಿಸಪಾಯಿಂಟಿಂಗ್. ಒಂದು ಅಗ್ರಿಮೆಂಟ್ ಇದ್ಮೇಲೆ ನೀವು ಅದನ್ನ ಕಮಿಟ್ ಮಾಡ್ಕೋಬೇಕು. ಅದೇ ಬೇರೆ ಹೀರೋರ್ಗೆ ಯಾರಾದ್ರೂ ಮಾಡ್ತಾ ಇದ್ರಾ? ನೀವೇ ಯೋಚನೆ ಮಾಡಿ. ಅದ್ ತಪ್ಪಲ್ವಾ? ಇಟ್ಸ್ ನಾಟ್ ಓಕೆ. ಅಂಡ್ ಅಲ್ಲಿ ಅಗ್ರಿಮೆಂಟ್ ಅಲ್ಲಿ ಬರ್ದಿದೆ ಕೂಡ ಕ್ಯಾಮಿಯೋ ಅಂತ ಹಾಕ್ಬೇಕಂತ. ನೀವೆಲ್ರೂ ಸಿನಿಮಾ ನೋಡ್ತಿರೋ ಇಲ್ವೋ ನಂಗೆ ಗೊತ್ತಿಲ್ಲ. ಅದ್ರಲ್ಲಿ ಕ್ಯಾಮಿಯೋ ಅಂತ ಹಾಕಿದಾರಾ? ಹಾಕಿಲ್ಲ. ಎಲ್ಲಾ ಕಡೆ ನಂದೇ ಪೋಸ್ಟರ್ ಹಾಕಿದ್ರು, ಲೈಕ್ ಆಸ್ ಇಫ್ ಐ ಆಮ್ ದ ಹೀರೋನ್ ಇನ್ ದ ಫಿಲ್ಮ್. ಅದ್ ತಪ್ಪಲ್ವಾ? ನಾನು ಬೇರೆ ಸಿನಿಮಾ ಮಾಡ್ಬೇಕಾದ್ರೆ ದಟ್ ಪ್ರೊಡ್ಯೂಸರ್, ದಟ್ ಫಿಲ್ಮ್ ಇಸ್ ಗೋಯಿಂಗ್ ಟು ಬಿ ಮೈ ಕಮ್ ಬ್ಯಾಕ್. ದಿಸ್ ಇಸ್ ನಾಟ್ ಗೋಯಿಂಗ್ ಟು ಬಿ ಮೈ ಕಮ್ ಬ್ಯಾಕ್. ಸೊ ನನಗೆ ಆಕ್ಚುಲಿ ತೀರಾ ಮೋಸ ಆಗಿದೆ. ಬಟ್ ನಾನು ಆ ಟೈಮಲ್ಲಿ ನಾನು ಏನು ಹೇಳಕ್ ಬರ್ಲಿಲ್ಲ. ಸೊ ಹಾಗಾಗಿ ಎಲ್ರು ಅನ್ಕೊಂಡ್ರು ದಟ್ ಅವರೇ ಇದ್ ಮಾಡಿದ್ರು ಅಂತ. ನನ್ನ ಬಗ್ಗೆ ಆದಷ್ಟು they made a lot of memes and press conference kuda madidru, one hard kuda hadidru. And I that just shows that male chauvinism that exists in the industry. I think that is absolutely wrong.
ಅದಕ್ಕೋಸ್ಕರ ನಾನ್ ಸುಮ್ನೆ ಕೂತ್ಕೊಳ್ಳಲ್ಲ. ಐ ವಿಲ್ ಫೈಟ್ ಟಿಲ್ ಮೈ ಲಾಸ್ಟ್ ಬ್ರೆತ್. ಐ ವಿಲ್ ಫೈಟ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.